ಸರ್ ನಮಸ್ಕಾರ. ನನ್ನ ಹೆಸರು ಶರವಣನ್, ಕರ್ನಾಟಕ ಪ್ರಜಾಪರ ವೇದಿಕೆ ಡಿ ದಾಸರಳ್ಳಿ ಅಧ್ಯಕ್ಷರು. ವಿಷಯ ಏನು ಅಂದರೆ, ನಮ್ಮ ಬೀಗೆರೆ ಮೀಟಿಂಗ್ ಮಾಡ್ತಾರೆ BBMPಯಲ್ಲಿ, ವಾರ್ಡ್ ಮೀಟಿಂಗ್ ಅಂತ ಬುಧವಾರ ಮಾಡ್ತಾರೆ. ಆ ಮೀಟಿಂಗಲ್ಲಿ ಸುಮಾರು ಸಲ ಕಂಪ್ಲೇಂಟ್ಗಳು ಹೇಳಿದ್ದೀನಿ. ಆ ಕಂಪ್ಲೇಂಟ್ಗಳನ್ನ ಸರಿಯಾಗಿ ಮಾಡಿಕೊಡ್ತಾ ಇಲ್ಲ. ನಮ್ಮ ವಾರ್ಡ್ ಇಂಜಿನಿಯರ್ಗಳಿಗೆ ಈ ವಿಷಯನ ಹೇಳ್ತಾ ಇದ್ದೀವಿ. ಏನು ಅಂದರೆ, ಸುಮಾರು ಕಡೆಗಳ ಗುಂಡಿಗಳಿದೆ, ಆಮೇಲೆ ಮೋರಿಲಿ ಕಟ್ಕೊಂಡು ನೀರುಗಳು ಹೋಗ್ತಾ ಇಲ್ಲ, ಅದರಿಂದನೂ ರೋಡಿಗೆ ಬರ್ತಾ ಇದೆ ನೀರು. ಇದನ್ನು ನಾವು ಮೀಟಿಂಗಲ್ಲಿ ಹೇಳಿದ್ರು ನಮಗೆ ಅವರು ರಿಪ್ಲೈ ಹೇಳೋ ಥರ ಮಾತಾಡ್ತಿದ್ದಾರೆ, ಇಂಜಿನಿಯರ್ಗಳಾಗಲಿ ಯಾರನ್ನಾಗಲಿ. ವಾರ್ಡ್ ಮೀಟಿಂಗಲ್ಲಿ ನಾವು ಇದನ್ನು ಸುಮಾರು ಸಲ ಕಂಪ್ಲೇಂಟನ್ನು ತಂದಿಕ್ಕಿದ್ದೀವಿ. ಪಿಲ್ಲಪ್ಪ ಸರ್ಕಲಿಂದ ಲಕ್ಷ್ಮೀ ದೇವಸ್ಥಾನ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಿಗೆ ಒಂದು ಮೋರಿ ಕಟ್ಕೊಂಡಿದೆ. ಆ ನೀರು ಎಲ್ಲ ರೋಡಿಗೆ ಬರ್ತಾ ಇದೆ. ಅದನ್ನು ಎಲ್ಲಿಂದ ಬರ್ತಾ ಇದೆ ನೋಡಿ, ಆ ಮಣ್ಣನ್ನು ತೆಗೆಸಿದ್ರೆ ನೀರು ಮೋರಿಗೆ ಹೋಗ್ತದೆ. ಮೋರಿ ಒಳಗೆ ಹೋಗಿ ರಾಜಕಾಲುವೆಗೆ ಹೋಗ್ಬೋದು, ಆದರೆ ಅದು ಮಾಡಿಕೊಡ್ತಾ ಇಲ್ಲ. ಆಮೇಲೆ ಇಲ್ಲಿ ಬೀಗೆರೆ ಇಂದಿರಾ ಕ್ಯಾಂಟೀನ್ ಡೌನು SLV ಅಪಾರ್ಟ್ಮೆಂಟ್ ಹತ್ರ ಕೇಬಲ್ನವರು ಒಂದು ಸ್ಯಾನಿಟ್ರಿ ಥರ ಒಂದು ಓಪನ್ ಮಾಡಿ ಬಿಟ್ಟು ಹೋಗಿದ್ದಾರೆ, ಒಂದು ಕೇಬಲ್ ಹಾಕ್ಬಿಟ್ಟು. ಇದನ್ನು ಒಂದು ಕ್ಯಾಪ್ ಹಾಕಿ ಮುಚ್ಚಬೇಕು. ಇದನ್ನು ಸುಮಾರು ಸಲ ತಿಳಿಸಿದ್ದೀವಿ, ಇದನ್ನು ಮಾಡ್ತಾ ಇಲ್ಲ. ಬಾಡಿ ಮೀಟಿಂಗಲ್ಲಿ ಹೇಳಿದ್ರೆ ಇದು ನಮ್ಗೆ ಸಂಬಂಧ ಬರೋಲ್ಲ ಅಂತಾರೆ. ಆದರೆ ಕೇಬಲ್ ಕಲೆಕ್ಷನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಪರ್ಮಿಷನ್ ಕೊಟ್ಟಿದ್ದಾರೆ ಇವರೇ, ಇಂಜಿನಿಯರ್ಗಳಿಗೆ ಪರ್ಮಿಷನ್ ಕೊಡೋದು. ಅದು ಅನಾಥವಾಗಿದ್ರೆ ನೋಡಬೇಕಾಗಿರೋದು. ಕಂಪ್ಲೇಂಟ್ ಹೇಳಿದ್ರು ಅದನ್ನು ಮಾಡ್ತಾ ಇಲ್ಲ. ನಿನ್ನೆನೋ ಯಾರೋ ಒಬ್ಬರು ಸಂಡೇ ಈವ್ನಿಂಗು 2 ವೀಲರಲ್ಲಿ ಹೋಗಿ ಅಲ್ಲಿ ಗುಂಡಿಗೆ ಬಿದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ನಾನೇ ಮಾಡ್ಕೊಂಬಂದಿದ್ದೀನಿ. ನಿನ್ನೆ ನಮಗೆ ಸ್ನೇಹಿತರಾಗಿಬೇಕಾಗಿತ್ತು ಅವರು ಆ ಗುಂಡಿಲಿ ನೀರು ಇದ್ದಿದ್ದಕ್ಕೆ ಗೊತ್ತಾಗಿಲ್ಲ, ಮಳೆ ಬಂದಿರೋದಕ್ಕೆ. ಇದರಿಂದ ಇವ್ರು ಎಚ್ಚರಿಕೆ ಎತ್ತಿಕೊಂಡು ಈಗ ಮಾಡಬೇಕಾಗ್ತದೆ, ಇಲ್ಲಾಂದರೆ ಸುಮಾರು ಜನಗಳಿಗೆ ಅನಾಥವಾಗ್ತಿದೆ. ಆಮೇಲೆ ಇಲ್ಲಿ ವೈಮಾರ್ಕ್ ಸರ್ಕಲಿಂದ ನಾವು ಫಾರೆಸ್ಟ್ ರೋಡ್ ಹೋಗೋ ರೋಡಲ್ಲಿ ಒಂದು ಚರ್ಚ್ ಇದೆ. ಚರ್ಚ್ ಪಕ್ಕ ರೈಟಲ್ಲಿ ಒಂದು ರೋಡ್ ಇದೆ. ಆ ರೋಡಿಗೆ ಹೋಗೋಕ್ಕೇ ರೋಡ್ ಇಲ್ಲ, ಅಷ್ಟು 1.5 ಅಡಿ ಗುಂಡಿ. ಲಾಸ್ಟ್ ಟೈಮ್ ಒಬ್ಬರು ಅದರಲ್ಲಿ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ. ಇದನ್ನು ವಾರ್ಡ್ ಮೀಟಿಂಗಲ್ಲಿ ಹೇಳಿದ್ದೀನಿ, ಒಂದು ಲೋಡ್ ಜಲ್ಲಿಯಾರು ತಮ್ಮನ್ನು ಹಾಕಿ ಅಂತ. ಇದನ್ನು ಹಾಕ್ತಾ ಇಲ್ಲ, ಜನಗಳಿಗೆ ಒಳ್ಳೇದು ಮಾಡ್ತಾ ಇಲ್ಲ. ಸುಮಾರು ಅನಾಥವ ನಡೀತಾ ಇದೆ. ಇಂಜಿನಿಯರ್ಗಳಿಗೆ ನಾವು ಮೀಟಿಂಗಲ್ಲಿ ಹೇಳಿದ್ರೆ ಮೀಟಿಂಗಲ್ಲಿ ಅಟೆಂಡ್ ಮಾಡ್ತಾರೆ, ಆದರೆ ಯಾವ ಕೆಲಸ ನಮಗೆ ಮಾಡಿಕೊಡ್ತಾ ಇಲ್ಲ. ಮಾಡ್ತೀನಿ ಅಂತಾರೆ, ಮಾಡಿಕೊಡ್ತಾ ಇಲ್ಲ. ಸುಮಾರು ಕೆಲಸಗಳು ಹೀಗೆ ಬ್ಯಾಲೆನ್ಸ್ ಇದೆ.